ಓಕೆ. ಸೊ ನೀವ್ ಏನ್ ಮಾಡ್ಬೇಕು, ನಾನ್ ನಿಮ್ಗೆ ಫಸ್ಟ್ ಡೆಸ್ಕ್ಟಾಪ್ ಅಲ್ಲಿ ತೋರಿಸ್ತೀನಿ, ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಯಾವ ತರ ಅಂತ. ಅದಾದ್ಮೇಲೆ ಅದನ್ನೇ ನಿಮ್ಗೆ ಮೊಬೈಲ್ ಅಲ್ಲೂ ತೋರಿಸ್ತೀನಿ. ಎರಡೂನು ಒಂದ್ಸಲ ನೋಡ್ಕೊಳ್ಳಿ ಹೇಗ್ ವರ್ಕ್ ಆಗತ್ತೆ ಅಂತ. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಟ್ರೇಡಿಂಗ್ ವ್ಯೂ ಅಂತ ಇದು ವೆಬ್ಸೈಟ್. ಟ್ರೇಡಿಂಗ್ ವ್ಯೂ ಅಂತ ನೀವು ಸರ್ಚ್ ಮಾಡಿದ್ರೆ, ಇದು ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿದ್ರೆ ಈ ತರ ಬರುತ್ತೆ. ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿದ್ರೆ ಈ ತರ ಬರುತ್ತೆ. ನೀವೇನ್ ಮಾಡ್ಬೇಕು ಅಂದ್ರೆ, ಈ ಟ್ರೇಡಿಂಗ್ ವ್ಯೂ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡದ್ಮೇಲೆ ನೀವ್ ಏನ್ ಮಾಡ್ಬೇಕು ಅಂದ್ರೆ, ನೀವು ಇಲ್ಲಿ ಹೋಗಿ ಲಾಗಿನ್ ಆಗ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನ್ ಪರ್ಸನಲ್ ಆಗಿ ಲಾಗಿನ್ ಆಗಿದ್ದೀನಿ. ನೀವ್ ಇಲ್ಲ ಅಂದ್ರೆ ಇಲ್ಲಿ ಲಾಗಿನ್ ಆಗ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅದ್ ಲಾಗಿನ್ ಮಾಡೋ ತನಕ ಅದು ಈಸಿಯಾಗಿ ಬಿಡೋದಿಲ್ಲ. ಓಕೆ. ಆದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಓಕೆ ಇಲ್ಲಿಲ್ಲ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ಪ್ರಾಡಕ್ಟ್ಸ್ ಅಂತ ಇರುತ್ತೆ. ಪ್ರಾಡಕ್ಟ್ಸ್ ಅಲ್ಲಿ ಸೂಪರ್ ಚಾರ್ಟ್ ಅಂತ ಇರುತ್ತೆ. ಓಕೆ. ಸೊ ಪ್ರಾಡಕ್ಟ್ಸ್ ಸೂಪರ್ ಚಾರ್ಟ್, ಇಲ್ಲಿ 3 ಲೈನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಪ್ರಾಡಕ್ಟ್ಸ್ ಬನ್ನಿ, ಸೂಪರ್ ಚಾರ್ಟ್ ಬನ್ನಿ. ಸೊ ಸೂಪರ್ ಚಾರ್ಟ್ ಅಂತ ಬಂದ್ರೆ ನಿಮಗೆ ಈ ತರ ಸಿಗುತ್ತೆ. ಇದು ನಾವು ಇವಾಗ ಯೂಸ್ ಮಾಡ್ತಿರುವಂತಹ ಚಾರ್ಟ್. ಓಕೆ. ಇದು ಆಟೋಮೆಟಿಕ್ ಆಗಿ ಇಲ್ಲಿಗೆ ಬರುತ್ತೆ. ಓಕೆನಾ. ಸೊ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ನೀವು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇರುತ್ತೆ. ನೀವು ಇಂಟ್ರಾಡೇಗ್ ಯೂಸ್ ಮಾಡ್ಬೇಕು ಅಂದ್ರೆ ಇಲ್ಲಿ 15 ಮಿನಿಟ್ ಟೈಮ್ ಫ್ರೇಮ್ಗೆ ತಗೋಬೇಕಾಗತ್ತೆ. ನಾವು ಜನರಲ್ ಆಗಿ ಯೂಸ್ ಮಾಡೋದು 15 ಮಿನಿಟ್ ಟು 1 ಅವರ್. ಓಕೆ. ನೀವು ಆ ಸರ್ ಯಾವ್ದಾದ್ರು ಇಂಟರ್ಡೇಗೆ ಫೈವ್ ಪೊಸಿಷನ್ಲಿ ಮಿನಿಟ್ಸ್ ಅಲ್ಲ ಹೋಲ್ಡಿಂಗ್ ಸರ್? ಇರುತ್ತೆ. ಈಗ ನಿನ್ನೆ ನಿಮ್ಗೆ ತೋರಿಸಿದ್ನಲ್ಲ, ಯಾವ್ದು ನಿಮ್ಗೆ ತೋರಿಸಿದ್ದು ಚೇಂಜ್ ಇನ್ ಪೊಲಾರಿಟಿ ಸ್ಟ್ರಾಟಜಿಲಿ, ಅಲ್ಲಿ ಪೊಸಿಷನಲಿ ಹೋಲ್ಡ್ ಮಾಡಿರ್ತೀರಲ್ಲ, ಆ ಪೊಸಿಷನಲಿ ಸ್ಟ್ರೇಟ್ ಮಾಡಿ ಹೋಲ್ಡ್ ಮಾಡಿರೋದನ್ನ ನೀವು ಎಕ್ಸಿಟ್ ಮಾಡ್ಬೇಕಾ ಬೇಡವಾ ಅಂತ ನೋಡೋದಾದ್ರೆ, ನೀವು ಅವಾಗ ಬೇಕಿದ್ರೆ 1 ಅವರ್ ಚಾರ್ಟ್ ಕೂಡ ನೋಡಬಹುದು. ಓಕೆ. 1 ಅವರ್ ಚಾರ್ಟ್ ಅಲ್ಲಿ ನಿಮ್ಗೆ ಅರ್ಲಿ ಸೈನ್ಸ್ ಆಫ್ ರಿವರ್ಸಲ್ಸ್ ಕಾಣಿಸುತ್ತೆ. 15 ಮಿನಿಟ್ ಅಲ್ಲಿ ಅದು ಏನಾಗುತ್ತೆ ಅಂದ್ರೆ, ಕೆಳಗೆ ಮೇಲೆ ಎಲ್ಲ ನಡೀತಾ ಇರುತ್ತೆ. ಅಷ್ಟ ನಮ್ಗೆ ಸ್ವಿಂಗ್ ಟ್ರೇಡಿಂಗ್ ಗೆ ಲಾಂಗ್ ಹೋಲ್ಡಿಂಗ್ ಮಾಡಿರ್ತೀವಲ್ಲ, ಅಂದ್ರೆ ಹೋಲ್ಡ್ ಮಾಡಿ ಜಾಸ್ತಿ ದಿನ ಇಟ್ಕೊಂತೀವಲ್ಲ, ಅಂತದಕ್ಕೆ ಹೆಲ್ಪ್ ಆಗಲ್ಲ. ಇಂಟ್ರಾಡೇ ಯೂಶಲಿ 15 ಮಿನಿಟ್ಸ್ ಮಾಡೋದು. 5 ಮಿನಿಟ್ಸ್ ನೋಡ್ಬೋದು, ಅದನ್ನ ನೀವ್ ಇಟ್ಕೋಬಹುದು. ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ನೋಡಿ ಈ ತರ ನಿಮ್ಗೆ ಇಲ್ಲೊಂದು ಸಿಂಬಲ್ ಬಂದಿರುತ್ತೆ. ಈ ತರ ಡ್ರಾಪ್ ಡೌನ್ ಮೆನು ಸಿಂಬಲ್ ಬಂದಿರುತ್ತೆ. ಆ ಡ್ರಾಪ್ ಡೌನ್ ಮೆನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಟಿಕ್ಸ್, ಸೆಕೆಂಡ್ಸ್, ಮಿನಿಟ್ಸ್ ಎಲ್ಲ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವ್ ಏನ್ ಮಾಡ್ಬೇಕಾಗತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಈ ತರ ಸ್ಟಾರ್ ಪಕ್ಕದಲ್ಲಿ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಫೇವ್ರೇಟ್ಸ್ ಅಲ್ಲಿ ಆಡ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಆಡ್ ಟು ಫೇವ್ರೇಟ್ಸ್ ಅಂತ ಬರುತ್ತೆ. ಸೊ ನೀವು ಏನ್ ಮಾಡ್ಬೇಕು, ಆಡ್ ಟು ಫೇವ್ರೇಟ್ಸ್ ಹಾಕೊಂಡ್ರೆ ಅದು ಇಲ್ಲಿ ಬರುತ್ತೆ. ನಾನು ಇಲ್ಲಿ ಇವೆಲ್ಲ ಹಾಕೊಂಡಿದೀನಿ ನೋಡಿ. 5 ಮಿನಿಟ್ಸ್, 15 ಮಿನಿಟ್ಸ್, 1 ಅವರ್, ಡೈಲಿ, ವೀಕ್ಲಿ, ಮಂತ್ಲಿ. ಇದು ನನಗೆ ಬೇರೆ ಏನೇನೋ ಟ್ರೇಡ್ ಮಾಡ್ತೀವಲ್ಲ, ಸ್ವಿಂಗ್ ಟ್ರೇಡ್ ಮಾಡ್ತೀವಿ, ಪೊಸಿಷನಲ್ ಟ್ರೇಡ್ ಮಾಡ್ತೀವಿ, ಅವೆಲ್ಲದಕ್ಕೂ ಬರುತ್ತೆ, ಅದಕ್ಕೆ ಹಾಕೊಂಡಿದೀವಿ. ಬಟ್ ನಿಮಗೆ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ನಿಮ್ಗೆ 15 ಮಿನಿಟ್ಸ್ ಸಾಕು. ಅದ್ ಬಿಟ್ರೆ ಡೈಲಿ ಟೈಮ್ ಫ್ರೇಮ್ ಸಾಕು. ಬಟ್ ಏನಾದ್ರೂ ಪೊಸಿಷನಲಿ ಹೋಲ್ಡ್ ಮಾಡೋದೆಲ್ಲ ನೋಡೋದಾದ್ರೆ 1 ಅವರ್, 5 ಮಿನಿಟ್ಸ್ ಯೂಸ್ ಮಾಡ್ಕೊಳ್ಳಿ. ವೀಕ್ಲಿ, ಮಂತ್ಲಿ ಎಲ್ಲ ಏನಿದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾತ್ರ ಯೂಸ್ ಆಗುತ್ತೆ, ಬೇರೆ ಯಾವ್ದಕ್ಕೂ ಅಷ್ಟು ಯೂಸ್ ಆಗೋದಿಲ್ಲ. ಓಕೆನಾ. ಸೊ ಇದು ಮಾಡದ್ಮೇಲೆ ನಿಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಯಾವುದು ಅಂದ್ರೆ ಇಂಡಿಕೇಟರ್. ಈ ಇಂಡಿಕೇಟರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಯಾವ ಇಂಡಿಕೇಟರ್ ಬೇಕು ಅಂತ ಕೇಳುತ್ತೆ. ನನಗೆ ಇಲ್ಲಿ ಬೇಕಾಗಿರುವಂತಹ ಇಂಡಿಕೇಟರ್ ಹೆಸರು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಥವಾ RSI ಅಂತ ಸರ್ಚ್ ಮಾಡಿ. ನಿಮಗೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಸಿಗುತ್ತೆ. ಅದನ್ನ ಏನ್ ಮಾಡ್ಕೊಳ್ಳಿ ಅಂದ್ರೆ, ಫೇವ್ರೇಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಇಲ್ಲೇ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ, ನಂದು ಆಲ್ರೆಡಿ ಆಡ್ ಆಗಿದೆ, ಬಟ್ ಇಲ್ಲಿ ಮತ್ತೆ ಆಡ್ ಆಯ್ತು ನೋಡಿ. ಓಕೆನಾ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿ ನಿಮ್ಗೆ ಆಡ್ ಆಗುತ್ತೆ. ಆಡ್ ಆದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಈ RSI ಅಂತ ಇದೆಯಲ್ಲ, ಇದ್ರ ಹತ್ರ ಬಂದ್ಬಿಟ್ಟು ನೀವು ಕರ್ಸರ್ ಇಟ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಐ ಸಿಂಬಲ್ ಅಂತ ಕಾಣುತ್ತೆ. ಕಣ್ಣಿನ ತರ ಒಂದ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ,
ಇದನ್ನ ನಾನು ಬೇಕಿದ್ರೆ ಕ್ಲಿಕ್ ಮಾಡಿದ್ರೆ ಅದೇನಾಗತ್ತೆ, ಹೈಡ್ ಆಗುತ್ತೆ, ಮತ್ತೆ ವಾಪಸ್ ಕ್ಲಿಕ್ ಮಾಡಿದ್ರೆ ಶೋ ಆಗುತ್ತೆ. ಕೆಲವೊಂದ್ ಟೈಮ್ ಏನಾಗತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಇಂಡಿಕೇಟರ್ ಹಾಕ್ಬಿಟ್ಟಿರ್ತೀವಿ, ನಮಗೆ ಏನು ಗೊತ್ತಾಗ್ತಾ ಇರಲ್ಲ. ಆ ಟೈಮಲ್ಲಿ ಅದು ಬೇಡ ಅಂದಾಗ ಅದನ್ನ ಹೈಡ್ ಮಾಡಕ್ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಂದು ಹೆಕ್ಸಗನ್ ಸಿಂಬಲ್ ಕಾಣಿಸ್ತಾ ಇದೆ, ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಅಂತ ಕಾಣಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಯಾವ್ದು ಚೇಂಜ್ ಮಾಡಕ್ ಹೋಗ್ಬೇಡಿ, ಇದು ಯಾವ್ದು ಬೇಡ. ನನಗ್ ಬೇಕಾಗಿರೋದು ಇದು ಸ್ಟೈಲ್ ಅಂತ ಇದೆಯಲ್ಲ, ಇಲ್ಲಿ ಬನ್ನಿ. RSI ಅಪ್ಪರ್ ಬ್ಯಾಂಡ್ ಅಂತ ಇದೆ, ಇಲ್ಲಿ 60 ಚೇಂಜ್ ಮಾಡಿ. ಇಲ್ಲಿ 70 ಇರುತ್ತೆ, 60 ಚೇಂಜ್ ಮಾಡಿ. ಇಲ್ಲಿ RSI ಲೋವರ್ ಬ್ಯಾಂಡ್ ಅಂತ ಇದೆಯಲ್ಲ, ಇದರಲ್ಲಿ 30 ಇರುತ್ತೆ, ಇದನ್ನ 40 ಮಾಡಿ. ಇವೆರಡು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ RSI ಬೇಸ್ಡ್ MA ಅಂತ ಇರುತ್ತೆ, ಇದು ನನಗೆ ಬೇಡ. ಓಕೆ, ಅದನ್ನ ನೀವು ತೆಗೆದಾಗ ಇದಿಷ್ಟು ಚೇಂಜ್ ಮಾಡ್ಕೊಳ್ಳಿ, ನಿಮ್ಗೆ RSI ರೆಡಿ ಇರುತ್ತೆ. ಓಕೆನಾ? ಇದ್ರ ಜೊತೆಗೆ ಇನ್ನೊಂದು ಏನ್ ಮಾಡಿ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಅಲ್ಲಿ ಇಲ್ಲಿ ಕೆಳಗಡೆ ಒಂದು 3 ಡಾಟ್ಸ್ ತರ ಇರುತ್ತೆ. ಆ ಇದ್ರಲ್ಲಿ ಆದ್ರೆ ಡೈರೆಕ್ಟ್ ಆಗಿ ಡಿಫಾಲ್ಟ್ಸ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿ, ಇಲ್ಲಿ ಸೇವ್ ಆಸ್ ಡಿಫಾಲ್ಟ್ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇದನ್ನ ಓಕೆ ಅಂತ ಮಾಡ್ಬಿಡಿ. ಅದೇನಾಗುತ್ತೆ, ನೆಕ್ಸ್ಟ್ ಟೈಮ್ ಬೈ ಚಾನ್ಸ್ ನೀವ್ ಏನಾದ್ರು ಇಂಡಿಕೇಟರ್ ಡಿಲೀಟ್ ಮಾಡಿದ್ರು ಮತ್ತೆ RSI ಯಾವಾಗ ಹಾಕೊಂತಿರೋ ಇವೆಲ್ಲ ಸೆಟ್ಟಿಂಗ್ಸ್ ಹಂಗೆ ಸ್ಟೋರ್ ಆಗಿರುತ್ತೆ. ಓಕೆನಾ? ಇದು ಬಿಟ್ರೆ ನಿಮಗೆ ಇಂಪಾರ್ಟೆಂಟ್, ನೀವೆಲ್ಲ ಕೇಳ್ತಾ ಇದ್ರಲ್ಲ ಸರ್ ಲೈನ್ ಹೆಂಗ್ ಹಾಕೋದು ಅಂತ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ನಿಮ್ಗೆ ಈ ತರ ಸಿಂಬಲ್ ಇದೆ, ಕ್ರಾಸ್ ಸಿಂಬಲ್. ಓಕೆ, ಇದು ಬೇಡ. ಇದ್ರ ಪಕ್ಕ ನೋಡಿ, ಒಂದು ಚಿಕ್ಕದಾಗಿ ಒಂದು ನಿಮಗೆ ಇಲ್ಲಿ ಚಿಕ್ಕದಾಗಿ ಒಂದು ಈ ತರ ಸಿಂಬಲ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಟ್ರೆಂಡ್ ಲೈನ್ ಅಂತ ಇರುತ್ತೆ, ಸೆಕೆಂಡ್ ಒನ್. ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಹಾರಿಜಾಂಟಲ್ ಲೈನ್ ಅಂತ ಬರುತ್ತೆ, ಕಾಣಿಸ್ತಾ ಇದೆಯಲ್ಲ. ಅಥವಾ ಆಲ್ ಟಚ್ ಅಂತ ಕ್ಲಿಕ್ ಮಾಡಿದ್ರು ನಿಮಗೆ ಬರುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಏನಾಗುತ್ತೆ, ಹಾರಿಜಾಂಟಲ್ ಲೈನ್ ಬರುತ್ತೆ. ಸೊ ಅದನ್ನ ನೀವು ಹಾಕೊಂಡಿದ್ರೆ ನಿಮಗೆ ಎಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ ಆ ಜಾಗದಲ್ಲಿ ಹಾಕೊಂಡ್ರೆ ನಿಮಗೆ ಟ್ರೇಡಿಂಗ್ ಡಿಸಿಷನ್ಸ್ ತಗೊಳಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಇಷ್ಟು ಎಲ್ಲರಿಗೂ ಕ್ಲಿಯರಾ? ಸೊ ಇದನ್ನ ನಾನು ಬೇಕಿದ್ರೆ ಮೊಬೈಲ್ ಅಲ್ಲೂ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟು ನಿಮಗೆ ಗೊತ್ತಾಯ್ತಾ? ಇದ್ರಲ್ಲಿ ಯಾರಿಗಾರ ಏನಾರ ಡೌಟ್ ಇದೆಯಾ? ಏನಾರ ಡೌಟ್ ಇದೆಯಾ ಇದ್ರಲ್ಲಿ? ಎಲ್ಲಾರ್ಗೂ ಕ್ಲಿಯರ್ ಅಂದ್ರೆ ಕ್ಲಿಯರ್ ಅಂತ ಮೆನ್ಷನ್ ಮಾಡಿ, ಸೊ ದಟ್ ನನಗೂ ಅರ್ಥ ಆಗುತ್ತೆ. ಅದಾದ್ಮೇಲೆ ಇದನ್ನೇ ನಾನು ಮೊಬೈಲ್ ಅಲ್ಲಿ ಕೂಡ ತೋರಿಸ್ಬಿಡ್ತೀನಿ ನಿಮ್ಗೆ. ಓಕೆನಾ? ಸೊ ಮೊಬೈಲ್ ಅಲ್ಲೂ ತೋರಿಸ್ತೀನಿ, ಮೊಬೈಲ್ ಅಲ್ಲೂ ನೋಡ್ಕೊಂಡ್ಬಿಡಿ. ಮೊಬೈಲ್ ಅಲ್ಲಿ ಹೇಗ್ ಮಾಡೋದು ಅಂತ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಅದಾದ್ಮೇಲೆ ನಿಮ್ಗೆ ಏನಾರೋ ಬೇರೆ ಬೇಕು ಅಂದ್ರೆ ನಾನು ಅದನ್ನ ತೋರಿಸ್ತೀನಿ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾನು ಒಂದ್ ನಿಮಿಷ ತರಲಿ, ನಾನು ಈ ಪರ್ಟಿಕ್ಯುಲರ್ ಇದನ್ನ ಜಾಯಿನ್ ಆಗ್ಬಿಡ್ತೀನಿ. ನನ್ನ ಮೊಬೈಲ್ ಇಂದ ಜಾಯಿನ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ನಿಮ್ಗೆ ಅಲ್ಲಿ ತೋರಿಸ್ತೀನಿ. Recording in progress. ಇವಾಗ ನಾನು ಅದನ್ನೇ ನಿಮಗೆ ಸೇಮ್ ಏನೇನ್ ಇದೆಯಲ್ಲ ನಿಮ್ಗೆ ಮೊಬೈಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಹೋಗ್ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂ ಅಂತ ಇನ್ಸ್ಟಾಲ್ ಮಾಡ್ಕೊಂತೀರಿ. ಟ್ರೇಡಿಂಗ್ ವ್ಯೂ ನೋಡಿ, ಇಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಯೂಶಲಿ ಇಲ್ಲಿ ಏನಾಗುತ್ತೆ, ಈ ಜಾಗದಲ್ಲಿ
ಇದ್ರಲ್ಲಿ ಏನ್ ಬರುತ್ತಲ್ಲ ಇದು ಅಡ್ವರ್ಟೈಸ್ಮೆಂಟ್ ಬೇರೆ ಯಾವ್ದೋ ಬಂದಿರುತ್ತೆ, ಅದು ಬೇಡ ನನಗ್ ಬೇಕಾಗಿರೋದು ಇದು. ಓಕೆ, ಟಿವಿ ಅಂತ ಬಂದಿರುತ್ತೆ, ಇದು ನಮ್ಮ ಲೋಗೋ. ಇಲ್ಲಿ ಬಂದ್ಬಿಟ್ಟು ನೀವ್ ಏನ್ ಮಾಡ್ಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು. ನನಗೆ ಇಲ್ಲಿ ಏನೋ ಅಪ್ಡೇಟ್ ಕೇಳ್ತಾ ಇದೆ, ನಾನು ಅಪ್ಡೇಟ್ ಮಾಡ್ಕೊಂತೀನಿ. ಓಕೆನಾ? ಸೊ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅದ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬರುತ್ತೆ ನೋಡಿ, ಈ ತರ ಬಂದಿರುತ್ತೆ ಸಿಂಬಲ್. ಈ ತರ ಸಿಂಬಲ್ ಬಂದಿರುತ್ತೆ. ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಜನರಲ್ ಆಗಿ ಏನಾಗುತ್ತೆ ಅಂದ್ರೆ, ಒಂದ್ ನಿಮಿಷ ತೋರಿಸ್ತೀನಿ ನಿಮ್ಗೆ ಯಾವ ತರ ಬಂದಿರುತ್ತೆ ಅಂತ. ಈ ತರ ಬರುತ್ತೆ. ಈ ತರ ಬಂದಿರುತ್ತೆ. ನೀವ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಯಾವ್ದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದ್ ಯಾವ್ದಾದ್ರೂ ತೊಂದ್ರೆ ಇಲ್ಲ. ಸುಮ್ನೆ ಒಂದ್ರ ಮೇಲೆ ಕ್ಲಿಕ್ ಮಾಡ್ಬಿಡಿ. ಸೊ ಇದ್ರದ್ದು ಯಾವ್ದಾರ ಒಂದ್ ನಿಮಿಷ. ಓಕೆ, ಒಂದ್ ನಿಮಿಷ, ಅದು ಅಪ್ಡೇಟ್ ಆಗ್ತಿದೆಯಲ್ಲ ಅದಕ್ಕೆ ವರ್ಕ್ ಆಗ್ತಾ ಇಲ್ಲ. ಓಕೆ, ಈಗ ನೋಡಿ ಈ ತರ ಬಂದಿರುತ್ತೆ. ಇಲ್ಲಿ ಯಾವ್ದಾರ ಒಂದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಒಂದು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ, ಈ ತರ ಬರುತ್ತೆ. ಈ ತರ ಬಂದಾಗ ನಿಮ್ ಹತ್ರ ಈಗ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಅಂದ್ರೆ ನನ್ ಜೊತೆಗೆ ಮಾಡಿ, ಸೊ ದಟ್ ನೀವು ಏನಾರ ಪ್ರಾಬ್ಲಮ್ ಆದ್ರೆ ನನ್ ಕೇಳ್ಬೋದು, ನಾನು ಇಮಿಡಿಯೇಟ್ ಆಗಿ ಅಲ್ಲೇ ತೋರಿಸ್ಕೊಡ್ತೀನಿ. ನೋಡಿ ಈ ತರ ಬಂದಿರುತ್ತೆ. ಈ ತರ ಬಂದ ಮೇಲೆ ನೀವು ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ತರ ಬಂದಿರುತ್ತಲ್ಲ, ಆ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಚಾರ್ಟ್ ಬರುತ್ತೆ. ಓಕೆ, ಈ ತರ ಚಾರ್ಟ್ ಬರುತ್ತೆ. ಈ ಚಾರ್ಟ್ ಬಂದ ಮೇಲೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಮುಖ್ಯವಾಗಿ ನೋಡಿ, ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಈ ಜಾಗದಲ್ಲಿ ಬಂದ್ರೆ ನೀವ್ ಯಾವ್ದು ಇಂಡೆಕ್ಸ್ ಸ್ಟಾಕ್ ಏನ್ ಬೇಕೋ ಅದನ್ನ ಕ್ಲಿಕ್ ಮಾಡ್ಬೋದು. ಇದನ್ನ ಕ್ಲಿಕ್ ಮಾಡಿ ಬೇಕಿದ್ರೆ ನನಗೆ ಇವಾಗ ನಿಫ್ಟಿ ಬೇಕು ಅಂದ್ರೆ ನಿಫ್ಟಿ ಅಂತ ಸರ್ಚ್ ಮಾಡ್ಬೋದು. ಓಕೆ, ನಿಫ್ಟಿ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನಿಫ್ಟಿ ಬರುತ್ತೆ. ನಿಮಗೆ ಇಲ್ಲಿ ಬೇಕಾದಷ್ಟು ಬರ್ತಾ ಇರುತ್ತೆ. ನಿಮ್ಗೆ ಅದು ಯಾವ್ದು ಕರೆಕ್ಟ್ ಆಗಿರೋದು ನಿಮಗೆ ಬೇಕಾಗಿದೆ ಸಿಗ್ತಾ ಇಲ್ಲ ಅಂದ್ರೆ ಎಷ್ಟೊಂದ್ಸಲ ಅದು ಆಪ್ಷನ್ಸ್ ಏನೇನೋ ತೋರಿಸುತ್ತೆ. ಅವಾಗ ಏನ್ ಮಾಡಿ, ಇಂಡಿಸಿಸ್ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇದನ್ನ ರೈಟ್ ಸ್ಕಾಲ್ ಮಾಡ್ತಾ ಹೋದ್ರೆ ನಿಮ್ಗೆ ಇಂಡಿಸಿಸ್ ಅಂತ ಬರುತ್ತೆ. ಆ ಇಂಡಿಸಿಸ್ ಮೇಲೆ ಕ್ಲಿಕ್ ಮಾಡಿ, ಅವಾಗ ಇಲ್ಲಿ ನಿಫ್ಟಿ 50 ಕಾಣಿಸುತ್ತೆ. ಈ ತರ ನಿಫ್ಟಿ 50 ಕಾಣಿಸಿದಾಗ ನೀವ್ ಏನ್ ಮಾಡ್ಬೇಕು, ಆ ನಿಫ್ಟಿ 50ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಆ ಏನ್ ಸ್ಟಾಕ್ ಇತ್ತಲ್ಲ ಅದು ಚೇಂಜ್ ಆಗುತ್ತೆ. ಓಕೆನಾ? ಫಸ್ಟ್ ಇದನ್ನ ಮಾಡ್ಕೊಂತೀರಾ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಟೈಮ್ ಇದೆಯಲ್ಲ, ಬೈ ಡಿಫಾಲ್ಟ್ 1D ಅಂತ ಇರುತ್ತೆ. ಓಕೆ, ನೀವು ಅದನ್ನ ಚೇಂಜ್ ಮಾಡ್ಬಿಟ್ಟು 15 ಮಿನಿಟ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದೀನಿ ನೋಡಿ, ಇಲ್ಲಿ ಫಸ್ಟ್ ಏನ್ ಬರ್ತಾ ಇದೆ, 1D 5D 1M ಅಂತೆಲ್ಲ ಬರ್ತಾ ಇದೆಯಲ್ಲ, ಅಂದ್ರೆ 1D ಅಂದ್ರೆ 1 ಡೇ, 5D 5D ಅಂದ್ರೆ 5 ಡೇ, 1M ಅಂದ್ರೆ 1 ಮಂತ್, 3M ಅಂದ್ರೆ 3 ಮಂತ್, 6M ಅಂದ್ರೆ 6 ಮಂತ್ಸ್. ನಾವು ಇಲ್ಲಿ ಅದನ್ನ ಯೂಸ್ ಮಾಡಲ್ಲ. ಸೆಕೆಂಡ್ಸ್ ಬರುತ್ತೆ, ಅದು ಬೇಡ. ನನ್ಗೇನಂದ್ರೆ ಮಿನಿಟ್ಸ್ ಬರುತ್ತೆ. ಮಿನಿಟ್ಸ್ ಅಲ್ಲಿ ನಾನು 15 ಮಿನಿಟ್ಸ್ ಯೂಸ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ 15 ಮಿನಿಟ್ಸ್ ನೀವು ಇಲ್ಲಿ ಯೂಸ್ ಮಾಡ್ಕೊಂತೀರಾ. ಸೊ ಇಲ್ಲಿ ಇವೆರಡು ಸೆಟ್ ಆಗ್ಬಿಡುತ್ತೆ. ಸೊ ನಿಮ್ಗೆ ಇವಾಗ ಏನಾಯ್ತು, ಚಾರ್ಟ್ ರೆಡಿ ಇದೆ. ಓಕೆ, ಚಾರ್ಟ್ ರೆಡಿ ಇದೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಸಿಂಬಲ್ ಯಾವಾಗ ಚೇಂಜ್ ಮಾಡ್ಬೇಕು ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ನೀವು ಟೈಮ್ ಫ್ರೇಮ್ ಕೂಡ ಚೇಂಜ್ ಮಾಡಿದ್ದೀರಾ. ಈಗ ಸಪೋಸ್ ನಾನು ಯಾವ್ದೋ ಒಂದು ಆಪ್ಷನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನ್ ಮಾಡಿ ಅಂದ್ರೆ ಇಲ್ಲಿ ಆಲ್ ಸ್ಟಾಕ್ಸ್ ಫಂಡ್ಸ್ ಎಲ್ಲ ಇದೆಯಲ್ಲ, ಇದನ್ನ ಸ್ಕ್ರಾಲ್ ಮಾಡ್ತಾ ಹೋಗಿ. ಇಲ್ಲಿ ಏನ್ ಬೇಕು ಅಂದ್ರೆ ನನಗೆ ಆಪ್ಷನ್ಸ್ ಕ್ಲಿಕ್ ಮಾಡ್ಬೇಕು. ಆಪ್ಷನ್ಸ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಯಾವ್ದು ಬೇಕೋ ಅದು ಸ್ಟ್ರೈಕ್ ಪ್ರೈಸ್ ಹಾಕಿ. ಈಗ ಸಪೋಸ್ ನಾನು 24,300 ಬೇಕು. ನಾನು 24,300 ಅಂತ ಹಾಕಿದ್ರೆ ಇಲ್ಲಿ ನೋಡಿ, ಇಲ್ಲಿ ಫಿನ್ ನಿಫ್ಟಿ ಅಂತೆಲ್ಲ ಬರ್ತಾ ಇದೆ. ನನಗೆ ನಿಫ್ಟಿ ಮಾತ್ರ ಬೇಕು ಅಂದ್ರೆ ನಿಫ್ಟಿ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಅವಾಗ ನಿಫ್ಟಿದ್ ಮಾತ್ರ ಬರುತ್ತೆ. ನಿಫ್ಟಿಲಿ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಏನ್ ಕಾಣಿಸ್ತಾ ಇದೆ, ಅಲ್ಲಿ ನಿಫ್ಟಿ
ಅದು ಫಸ್ಟ್ ಮೇಲ್ಗಡೆ ಕಾಣಿಸೋದ್ರಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಇರ್ಬೋದು. ಕೆಳಗಡೆ ನೋಡಿ, ಅಲ್ಲಿ ನಿಫ್ಟಿ 50 24 ಏಪ್ರಿಲ್ ಅಂತ ತೋರಿಸ್ತಾ ಇದೆ. 24 ಏಪ್ರಿಲ್ ಅಂದ್ರೆ ಇವತ್ತು ಎಕ್ಸ್ಪೈರಿ ಆಗುತ್ತೆ. 30 ಏಪ್ರಿಲ್ ಅಂದ್ರೆ 30th ಏಪ್ರಿಲ್ ಎಕ್ಸ್ಪೈರಿ ಆಗುತ್ತೆ. ಓಕೆ, ನೆಕ್ಸ್ಟ್ 8 ಮೇ ಅಂತ ಇದೆ, ಅವಾಗ 8 ಮೇ ಎಕ್ಸ್ಪೈರಿ ಆಗುತ್ತೆ. ಸಪೋಸ್ ನನಗೆ ಇವತ್ತಿನ ಎಕ್ಸ್ಪೈರಿ ಇದೆ ಬೇಕು, ನಾನು ಏನ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಫಸ್ಟ್ ನೀವು ಇಲ್ಲಿ ಚೆಕ್ ಮಾಡ್ಬೇಕು, ಅದೇನಾಗತ್ತೆ, 24,300 ಏನಿದೆ ಇಲ್ಲಿ, ನಮ್ದು ಏನ್ ಸೆಲೆಕ್ಟ್ ಆಗಿದೆ ಇಲ್ಲಿ ಮೇಲ್ಗಡೆ ಬಂದಿರುತ್ತೆ ನೋಡಿ, 24,300 ಪುಟ್ ಆಪ್ಷನ್. ಓಕೆನಾ, ನಿಫ್ಟಿ 50 24 ಏಪ್ರಿಲ್ ಪುಟ್ ಆಪ್ಷನ್ ಸೆಲೆಕ್ಟ್ ಆಗಿದೆ ಇಲ್ಲಿ. ಇದು ಬೇಕಿದ್ರೆ ಇದನ್ನ ನೋಡ್ಕೋಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ನೋಡಿ, ನಿಫ್ಟಿ 50. ಓಕೆ, ನಿಫ್ಟಿ ನಿಫ್ಟಿಲಿ 2504 ಅಂತ ಇದೆ. ಅಂದ್ರೆ 25 ಅಂದ್ರೆ ಏಪ್ರಿಲ್ 25. ಇದರಲ್ಲಿ ಏನ್ ಬರ್ತದೆ, ನೋಡಿ 25 ಅಂದ್ರೆ ಅದು 2025 ಡಿನೋಟ್ ಮಾಡ್ತಾ ಇದೆ. ಅದಾದ್ಮೇಲೆ 04 ಅಂದ್ರೆ ಏಪ್ರಿಲ್, ಅದಾದ್ಮೇಲೆ 24 ಅಂದ್ರೆ ಅದು ಡೇಟ್. ಸೊ ಇವತ್ತಿನ ಎಕ್ಸ್ಪೈರಿ 24 ಏಪ್ರಿಲ್ 2025 ಬರ್ಬೇಕಲ್ಲ, ಇದ್ರಲ್ಲಿ ಉಲ್ಟಾ ಫಸ್ಟ್ ಇಯರ್ ಬರ್ತಾ ಇದೆ, ಅದಾದ್ಮೇಲೆ ಮಂತ್ ಬರ್ತಾ ಇದೆ, ಅದಾದ್ಮೇಲೆ ಏನಾಗುತ್ತೆ ಡೇಟ್ ಬರ್ತಾ ಇದೆ, ಅದಾದ್ಮೇಲೆ ಪಿ ಅಂತ ಇದೆ. ಪಿ ಅಂದ್ರೆ ಪುಟ್ಟು, ಸಿ ಅಂದ್ರೆ ಕಾಲ್. ಅದಾದ್ಮೇಲೆ ನೋಡಿ 24,300 ಅಂತ ಬರ್ತಾ ಇದೆ. ಅಂದ್ರೆ 24,300 ಪುಟ್ ಆಪ್ಷನ್ ಅಂತ ತೋರಿಸ್ತಾ ಇದೆ. ಇವತ್ತಿನ ಎಕ್ಸ್ಪೈರಿ ಇದು ಅಂತ ತೋರಿಸ್ತಾ ಇದೆ. ಸೊ ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಯಾವ್ದು ಅಂತ ಗೊತ್ತಾಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೋಬಹುದು. ಕ್ಲಿಯರಾ? ಸೊ ಯಾವ್ದನ್ನ ಆಡ್ ಮಾಡ್ಬೇಕು ಅಂತ ತೋರಿಸಿದೀನಿ. ಅದಾದ್ಮೇಲೆ ನಿಮ್ಗೆ ಈ ಟೈಮ್ ಫ್ರೇಮ್ ಹೆಂಗೆ ಚೇಂಜ್ ಮಾಡ್ಬೇಕು ಇದನ್ನ ತೋರಿಸಿದೀನಿ. ನೆಕ್ಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಇರೋದು ಏನು ಅಂದ್ರೆ ಇಂಡಿಕೇಟರ್ ಹಾಕೋದು. ಸೊ ಇಂಡಿಕೇಟರ್ ನಾನು ನಿಮ್ಗೆ ಮುಖ್ಯವಾಗಿ ಹೇಳ್ಕೊಟ್ಟಿರೋದು RSI ಇಂಡಿಕೇಟರ್ ಹಾಕ್ಬೇಕು ಅಂದ್ರೆ ಇಲ್ಲಿ ನೋಡಿ, ಇಲ್ಲೊಂಥರ ವಾಲ್ಯೂಮ್ ತರ ಕಾಣಿಸುತ್ತಲ್ಲ, ಈ ವಾಲ್ಯೂಮ್ ತರ ಕಾಣಿಸೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗತ್ತೆ, ಇಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಾನು ಸ್ವಲ್ಪ ಕೆಳಗ್ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಟೂಲ್ಸ್ ಅಲ್ಲಿ ಇಂಡಿಕೇಟರ್ಸ್ ಅಂತ ಸಿಗುತ್ತೆ. ಓಕೆ, ಸೊ ಈ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ. ಇಲ್ಲಿ ನನ್ಗೆ ಏನ್ ಬೇಕು, RSI ಬೇಕು. RSI ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಫಸ್ಟ್ RSI ಅಂತ ಬರ್ತಾ ಇದೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅವಾಗ ಇಲ್ಲಿ ಕೆಳಗಡೆ ನೋಡಿ RSI ಆಡ್ ಆಗಿದೆ ಅಂತ ಬರುತ್ತೆ. ಓಕೆನಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಾ, RSI ಆಡೆಡ್ ಟು ದ ಚಾರ್ಟ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ RSI ಬಂದಿರುತ್ತೆ. ಓಕೆ, ಇಲ್ಲಿ RSI ಬಂದಿದೆ. ನಾನೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ RSI ಹತ್ರ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಅವಾಗ್ಲೇ ತೋರಿಸ್ದಲ್ಲ ಆ ತರ ಐ ಬಟನ್ ಹೆಕ್ಸಗನ್ ಸಿಂಬಲ್ ಇದೆ. ಈ ಹೆಕ್ಸಗನ್ ಸಿಂಬಲ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಹೆಕ್ಸಗನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂತೀರಾ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಇರೋದು ಸ್ಟೈಲ್ ಅಲ್ಲಿ ನಿಮಗೆ ಬೇಕಾಗಿರೋದು ಇದು RSI ಅಪ್ಪರ್ ಬ್ಯಾಂಡ್, RSI ಲೋವರ್ ಬ್ಯಾಂಡ್. ಏನಂದ್ರೆ ಅಪ್ಪರ್ ಬ್ಯಾಂಡ್ 60 ಹಾಕೋತೀರಾ, ಲೋವರ್ ಬ್ಯಾಂಡ್ 40 ಹಾಕೋತೀರಾ, ಮಿಡ್ಲ್ ಬ್ಯಾಂಡ್ 50 ಹಂಗೆ ಇರುತ್ತೆ ಬೈ ಡಿಫಾಲ್ಟ್. ಓಕೆ, ಮಿಕ್ಕಿದ್ ಏನು ಚೇಂಜ್ ಮಾಡಕ್ ಹೋಗಲ್ಲ. ಇವೆರಡನ್ನೇ ಚೇಂಜ್ ಮಾಡ್ಬಿಟ್ಟು ಇದು ರೆಡಿ ಆಗುತ್ತೆ. RSI ಇಲ್ಲಿ ಆಡ್ ಆಗಿದೆ. ಓಕೆ, RSI ಅಲ್ಲಿ ಇನ್ನೊಂದು ಏನು ಅಂದ್ರೆ
ಇಲ್ಲಿ ಕೆಳಗಡೆ ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೇವ್ ಆಸ್ ಡಿಫಾಲ್ಟ್ ಅಂತ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೇವ್ ಆಸ್ ಡಿಫಾಲ್ಟ್ ಅಂತದೆ. ಈ ಸೇವ್ ಆಸ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಓಕೆ ಅಂತ ಮಾಡಿದ್ರೆ ಅದು ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ಬೈ ಎನಿ ಚಾನ್ಸ್ ನಾನು RSI ಡಿಲೀಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಮತ್ತೆ ವಾಪಸ್ ನಾನು RSI ಹಾಕಿದ್ರೆ ನೋಡಿ, ಮತ್ತೆ ಹಾಕ್ತಾ ಇದೀನಿ. ಇಲ್ಲಿ ನೋಡಿ, ಇದು ಸೆಟ್ಟಿಂಗ್ಸ್ ಆಲ್ರೆಡಿ ಇರುತ್ತೆ, ನಾನೇನು ಚೇಂಜ್ ಮಾಡ್ಬೇಕಾಗಿಲ್ಲ. ನೋಡಿ 60-40 ಆಟೋಮೆಟಿಕ್ ಆಗಿ ಇಲ್ಲಿದೆ. ಓಕೆ, RSI ಬೇಸ್ಡ್ MA ತೆಗ್ದಾಕ್ಬಿಡಿ. ಇದನ್ನ ಹಾಕಿದ್ರೆ ಮಿಕ್ಕಿದೆಲ್ಲ ರೆಡಿ ಇರುತ್ತೆ. ಓಕೆನಾ? ಇಷ್ಟು ಕ್ಲಿಯರ್ ಎಲ್ಲರಿಗೂ? ಸೊ ಅದ್ ಬಿಟ್ರೆ ನಿಮಗೆ ಲೈನ್ ಹಾಕದ್ ಕೇಳ್ತಾ ಇದ್ರಿ ಅಲ್ಲ, ಇಲ್ಲಿ ನೋಡಿ, ಇಲ್ಲೊಂದು ಪೆನ್ಸಿಲ್ ಸಿಂಬಲ್ ಇದೆ. ಈ ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಒಂಚೂರು ಕೆಳಗಡೆ ಬನ್ನಿ. ಇಲ್ಲಿ ಹಾರಿಜಾಂಟಲ್ ಲೈನ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಹಾರಿಜಾಂಟಲ್ ಲೈನ್ ರೆಡಿ ಇರುತ್ತೆ. ನಿಮಗೆ ಎಲ್ಲಿ ಬೇಕೋ ಅದ್ರ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಕರ್ಸರ್ ಕಾಣಿಸ್ತಾ ಇದೆಯಲ್ಲ, ಈ ಕರ್ಸರ್ ಎಲ್ಲಿ ಬೇಕೋ ನೀವು ಅಲ್ಲಿ ಇಟ್ಕೊಳ್ಳಿ. ಈಗ ಸಪೋಸ್ ನಮ್ಗೆ ಇಲ್ಲಿ ಬೇಕು ಅಂದಾಗ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಜಸ್ಟ್ ಇದನ್ನ ಟ್ಯಾಪ್ ಮಾಡ್ಬೇಕು. ಟ್ಯಾಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಲೈನ್ ಬರುತ್ತೆ. ಈಗ ಸಪೋಸ್ ಲೈನ್ ಅನ್ನ ಮೂವ್ ಆಗ್ಬೇಕು ಅಂದ್ರೆ ನಿಧಾನಕ್ಕೆ ಒತ್ತಬೇಕು. ಇಲ್ಲಿ ನೋಡಿ, ಇದನ್ನ ಫಸ್ಟ್ ಟೈಮ್ ಒತ್ತಿದ್ರೆ ಈ ತರ ಸೆಲೆಕ್ಟ್ ಆಗಿರುತ್ತೆ. ಅದಾದ್ಮೇಲೆ ನಿಧಾನಕ್ಕೆ ಒತ್ತಿದ್ರೆ ಎಲ್ಲಿ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು. ಓಕೆ, ಅದೇ ನೀವು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡ್ತೀರಾ ಅಂದ್ರೆ ಈ ತರ ಬಂದ್ಬಿಡುತ್ತೆ. ಲಾಂಗ್ ಪ್ರೆಸ್ ಮಾಡಕ್ ಹೋಗ್ಬೇಡಿ, ಸಾಫ್ಟ್ ಆಗಿ ಪ್ರೆಸ್ ಮಾಡಿ ಅದಾದ್ಮೇಲೆ ಮೂವ್ ಮಾಡಕ್ ಹೋಗಿ, ನಿಮ್ಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅರ್ಥ ಆಗಿದ್ಯಾ? ಇನ್ನೇನಾರು ಬೇಕಾ ಇದ್ರಲ್ಲಿ? ಏನಾರು ಬೇಕು ಅಂದ್ರೆ ಕೇಳ್ಕೊಳ್ಳಿ. ಟ್ರೇಡಿಂಗ್ ವ್ಯೂ ಅಲ್ಲಿ ಫಸ್ಟ್ ಏನೇನ್ ಬೇಕೋ ನಿಮಗೆ ತೋರಿಸ್ತೀನಿ. ಅದಾದ್ಮೇಲೆ ನಿಮ್ಗೆ ಪೇಪರ್ ಟ್ರೇಡಿಂಗ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ರಿಯಲ್ ಟ್ರೇಡ್ ಮಾಡೋದು ಒಂದ್ಸಲ ತೋರಿಸ್ತೀನಿ. ಎಲ್ಲ ಒಂದೊಂದಾಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಟ್ರೇಡಿಂಗ್ ವ್ಯೂಗೆ ಏನೇನ್ ಇಂಪಾರ್ಟೆಂಟ್ ಇದೆಯೋ ಅದಷ್ಟು ತೋರಿಸಿದೀನಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಏನಾದ್ರೂ ಬೇಕು ಅಂದ್ರೆ ನೀವು ಕೇಳ್ಕೊಂಡ್ರೆ ಅದಕ್ಕೆ ತಕ್ಕಂಗೆ ನಾನು ತೋರಿಸ್ತೀನಿ. ಕ್ಲಿಯರಾ? ಸರ್ ಈಗ RSI 80 ಮತ್ತು 20 ಇದು ಹೇಳ್ಬೇಕು ಸರ್ ನಿನ್ನೆ. ಸರ್ ಸ್ವಲ್ಪ ಜೋರಾಗಿ ಹೇಳಿ, ಏನಂತಿದ್ರ? RSI 80 ಮತ್ತು 20 ಬೇರೆ ಹೇಳಿಲ್ಲ ಸರ್. ಲಾಸ್ಟ್ ಸರ್ ಅಲ್ಲಿ ಈಗ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ, ನಂಗೆ ಏನು ಕೇಳಿಸ್ತಾ ಇಲ್ಲ. ಇಲ್ಲ ಸರ್, ಈಗ ನಿನ್ನೆ RSI 80 ಮತ್ತು 20 ಹೇಳ್ತಾನೆ 80-20. ಹೌದು. ಅದ ಈಗ ಅಪ್ಲೈ ಮಾಡ್ಬೇಕಾ ಟ್ರೇಡಿಂಗ್ ಮೇಲೆ? 20 ಹಾಕ್ಬೇಡಿ ಸರ್, 40-60 ಹಾಕಿ. ಅದನ್ನೇ ತೋರಿಸಿದ್ನಲ್ಲ ಇಲ್ಲಿ ನೋಡಿ. 40 ಮತ್ತೆ 60 ಇಲ್ಲ. ಕಾಮನ್ ಆಗಿ ವರ್ಕ್ ಆಗೋದು. 40 ಮತ್ತೆ 60 ಹಾಕಿದೀವಲ್ಲ. ಅಲ್ಲ ಅಂದ್ರೆ ಜಾಸ್ತಿ ಬಂದ್ರೆ ಹೆಚ್ಚಾಗುತ್ತೆ, ಲೋ ಬಂದ್ರೆ 20 ಇರ್ತೈತಿಲ್ಲ ಸರ್. ಅದೇನ ಅವಶ್ಯಕತೆ ಇಲ್ಲ ಅಲ್ಲ ಸರ್ ಅದ್ರದ್ದು? ಯಾವ್ದಲ್ಲಿ? 80 ಮತ್ತು 20, ಹೈಯೆಸ್ಟ್ 80, ಲೋ 20. ಯಾವಾಗ್ಲೂ ಬರಲ್ಲ ಸರ್, 40-60 ಯಾವಾಗ್ಲೂ ಬರುತ್ತೆ. ಓಕೆ ಓಕೆ 20 ಅಪರೂಪಕ್ಕೆ ಬರೋದು. ಅದ್ ಯಾವಾಗ ಬರುತ್ತೋ ಅವಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. 40-60 ಯಾವಾಗ್ಲೂ ವರ್ಕ್ ಆಗುತ್ತೆ, ಅದಕ್ಕೆ ನಿಮ್ಗೆ 40-60 ಹಾಕಿರ್ತೀವಿ. ಓಕೆ ಸರ್. ಓಕೆ ಓಕೆನಾ? ಓಕೆ. ಒಂದ್ ಕೆಲಸ ಮಾಡೋಣಂತೆ, ಒಂದ್ ರೌಂಡ್ ಈ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣಂತೆ. ಒಂದ್ ನಿಮಿಷ ಹೇಳ್ತೀನಿ. ರೆಕಾರ್ಡಿಂಗ್ ಇಲ್ಲಿ